ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ನಮ್ಮೊಂದಿಗಿದ್ದಾರೆ ಸರ್. ಈ ಬೀದರ್ನ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಇದೀಗ ತೆರೆ ಬಿದ್ದಿದೆ. ಆನಂದ್ ದೇವಪ್ಪ ಅವರು ಆಯ್ಕೆಯಾಗಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಗಳು ಏಕಕಾಲಕ್ಕೆ ಜಿಲ್ಲಾ ಸಂಘಕ್ಕೆ ಮತ್ತು ರಾಜ್ಯ ಸಂಘಕ್ಕೆ ಎಲ್ಲ 31 ಜಿಲ್ಲಾ ಘಟಕಗಳಿಗೆ ನಡೆಯುವಂಥ ಪ್ರಕ್ರಿಯೆ ಇದು. ಎಲ್ಲ ಜಿಲ್ಲೆಗಳಲ್ಲಿ ಚುನಾವಣೆ ನಡೆದಿತ್ತು. ನಾನಾ ಕಾರಣಕ್ಕಾಗಿ ಇಲ್ಲಿ ಬೀದರ್ ಜಿಲ್ಲಾ ಕಮಿಟಿ ಪೆಂಡಿಂಗ್ ಇತ್ತು. ಆದರೆ ರಾಜ್ಯ ಸಂಘದಲ್ಲಿ ನಾವು ಮೊನ್ನೆ ನಡೆದಂಥ 24ನೇ ತಾರೀಕು ನಡೆದಂಥ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡ್ವಿ. ಎಲ್ಲಿ ಚುನಾವಣೆ ನಡೆದಿಲ್ಲ ಅಲ್ಲಿ ರಾಜ್ಯ ಸಂಘನೇ ಹೋಗಿ ಅದನ್ನು ಅಲ್ಲಿಯ ಜನರ ಎಲ್ಲ ಸದಸ್ಯರ ಅಭಿಪ್ರಾಯಗಳನ್ನು ಆಲಿಸಿ ತೀರ್ಮಾನವನ್ನು ಮಾಡಬೇಕು ಅನ್ನುವಂಥ ನಿರ್ಣಯ. ಈಗ ನಮ್ಮ ಅವಧಿಯೊಳಗಡೆ ಈ ಥರದ ಒಂದು ಸಮಸ್ಯೆಗಳು ಬಂದಿದ್ದು ಇದೇ ಮೊದಲೇನಲ್ಲ, ಇಂದು ಕೂಡ ಬಂದಿದ್ದಾವೆ. ಆದರೆ ಬೀದರ್ ಸಮಸ್ಯೆ ಬಂದಿದ್ದರಿಂದ ಇದಕ್ಕಾಗಿ ರಾಜ್ಯ ಸಂಘನೇ ಇಲ್ಲಿ ಬಂದಿದೆ. ಜೊತೆಗೆ ಎಲ್ಲರ ಸಭೆಗಳನ್ನು ನಡೆಸಿ ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಪಡೆದು ಎಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ಈ ಅಡ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಆನಂದ್ ದೇವಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಸಮಿತಿಯ ಸದಸ್ಯರಾಗಿ ಅಪ್ಪರಾವ್ ಸೌದಿ ಮತ್ತು ಶಿವಕುಮಾರ್ ಅವರು ಇರ್ತಾರೆ. ಮತ್ತು ಅದರ ಜೊತೆ ರಾಜ್ಯ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಆಗಿ ನಾನು, ಒಟ್ಟು 5 ಜನರು ಇಲ್ಲಿರ್ತೀವಿ. ನಂತರ ಅದಕ್ಕೆ ಕಮಿಟಿ ಫಾರ್ಮೇಷನ್ನು ಮುಂದೆ ಏನು ಮಾಡಬೇಕು ಅದರ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದೀವಿ. ಅವರನ್ನ ಎಲ್ಲ ಸರ್ವಸಮ್ಮತವಾಗಿ ಮಾಡಿಕೊಂಡು ಎಲ್ಲ ತಾಲೂಕುಗಳನ್ನು ನಿಭಾಯಿಸ್ಕೊಂಡು ಇಲ್ಲಿ ಬರುವಂಥ ಕೆಲಸವನ್ನು ಅವ್ರು ಮಾಡಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ಶುಭವನ್ನು ಕೂಡ ಹಾರೈಸ್ತೇನೆ. ಸರ್, 10,000 ಸದಸ್ಯರು ಹೊಂದಿರುವಂಥ ಇದು ಒಂದು ಸಂಘಟನೆ ಆಗಿದೆ ಸರ್. ಅಂದರೆ ಸಾಕಷ್ಟು ಸಮಸ್ಯೆಗಳನ್ನು ತಾವು ಕೇಳಿದ್ರಿ. ಇಲ್ಲಿವರೆಗೂ ಎಷ್ಟು ಸಮಸ್ಯೆಗಳು ಬಗೆಹರಿಸಿದಿರಿ ಸರ್? ಸಮಸ್ಯೆಗಳು ನಿರಂತರವಾಗಿ ಇದ್ದೇ ಇರುತ್ತೆ. ಪತ್ರಕರ್ತರಾದಂಥವರಿಗೆ ಈಗ ನೀವು ಇಲ್ಲಿ ಕ್ಯಾಮ್ರಾ ಹಿಡಿತಾ ಇದ್ದೀರಿ, ಹಾಗೆ ಯಾರ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಮಾಡುವಂಥದ್ದು ಬೇರೆ ಬೇರೆ ಕಾರಣಕ್ಕಾಗಿ ಏನೇನೋ ನಡೆದಿರ್ತವೆ. ಅವೆಲ್ಲ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ ನಾವು ತಕ್ಷಣವೇ ಅವರಿಗೆ ರಿಯಾಕ್ಟ್ ಮಾಡಿದ್ವಿ. ಸಂಬಂಧಪಟ್ಟ ಯಾವುದೇ ಪತ್ರಕರ್ತರ ಮೇಲೆ ಎಲ್ಲೇ ದೌರ್ಜನ್ಯ ಆದರೂ ಕೂಡ ಕೂಡಲೇ ಖಂಡನೆ ಮಾಡಿ ಅದನ್ನು ಅವರು ಯಾರು ಸಂಬಂಧಪಟ್ಟ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಮಾಡುವಂಥ ಕೆಲಸವನ್ನು ಕೂಡ ಸರ್ಕಾರದಿಂದ ಮಾಡಿಸಿದ್ದೇವೆ. ಇದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಅದರ ಆಚೆಗೂ ಕೂಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ನಮ್ಮ ಅವಧಿಯಲ್ಲಿ ಸಂಘದ ನಮ್ಮ ಆಡಳಿತ ಅವಧಿಯಲ್ಲಿ ಇವತ್ತು ಕ್ಷೇಮಾಭಿವೃದ್ಧಿ ನಿಧಿಗೆ 1,01,36,000 ರೂಪಾಯಿ ಹಣವನ್ನು ಶೇಖರಣೆ ಮಾಡಿ ಇಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದು ಯಾರೋ ಕೊಟ್ಟಂಥ ಹಣ ಅಲ್ಲ, ಸದಸ್ಯರಿಂದ ಸಂಗ್ರಹ ಮಾಡಿದಂಥದ್ದು. ಅದರ ಆಚೆಗೆ ಪತ್ರಕರ್ತರ KWJ ದತ್ತಿನಿಧಿ ಪ್ರಶಸ್ತಿಗಳನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅಂದರೆ ಅದರ ಮೂಲಕ ಯಾರೋ ಒಬ್ಬ ಪತ್ರಕರ್ತರನ್ನ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವು ನಿರಂತರ ಮಾಡ್ತಾಯಿದ್ದೀವಿ. ಇದಕ್ಕೆ ಈ ಬಾರಿ ಹೊಸದಾಗಿ ಒಬ್ಬರು ಭೀಮಣ್ಣ ಖಂಡ್ರೆ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಈಶ್ವರ್ ಖಂಡ್ರೆ ಅವರು ಇವತ್ತು ಅನೌನ್ಸ್ ಮಾಡಿದರು. ಅದೇ ಕಾರ್ಯಕ್ರಮದಲ್ಲಿ ಇವತ್ತು ಕೂಡ ಭಾಗವಹಿಸಿದ್ವಿ. ಇದರ ಆಚೆಗೆ ಪತ್ರಕರ್ತರ ಬಸ್ ಪಾಸ್ಗಳು, ಆ ಬಸ್ ಪಾಸಿಗೆ ಸಂಬಂಧಪಟ್ಟ ಹಾಗೆ 3 ದಶಕಗಳ ಹೋರಾಟ ಅದು ಈಡೇರ್ತಾ ಅಂದರೆ ಖಂಡಿತ ಈಡೇರಲಿಲ್ಲ. ಆದರೆ ಇದು ಈ ನಮ್ಮ ಅವಧಿಯಲ್ಲಿ ಅದನ್ನು ಬಜೆಟ್ನಲ್ಲಿ ಹಾಕಿಸುವಂಥ ಮುಖ್ಯಮಂತ್ರಿಗಳ ಮನವೊಲಿಸಿ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತೇಳಿ ಪತ್ರಕರ್ತರ ಹೆಲ್ತ್ ಸ್ಕೀಮನ್ನು ಒಂದು ಜಾರಿ ಮಾಡಿಸಿದ್ದೇವೆ. ಹೀಗೆ ನಿರಂತರವಾಗಿ ಪತ್ರಕರ್ತರಿಗೆ ಏನೆಲ್ಲ ಸಾಧ್ಯ ಇದೆ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಕೋವಿಡ್ ಟೈಮಲ್ಲಿ ಯಾರ್ಯಾರು ಪತ್ರಕರ್ತರು ಮೃತಪಟ್ಟಿದ್ದಾರೆ, ಇಲ್ಲೇ ಎಲ್ಲ ನಮ್ಮ ಮಾರುತಿರಾವ್ ತಂದಾಳೆ ಅವರ ಗೋಪಿ ಇದ್ದಾರೆ, ಅವರ ಮಾರುತಿರಾವ್ ತಂದಾಳೆ ಅವರು ತೀರಿ ಹೋದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೂ ಕೂಡ KWJ ಹೋರಾಟದ ಫಲವಾಗಿ 5 ಲಕ್ಷ ರೂಪಾಯಿ ಹಣ ಬಂತು. ಅದೇ ಇಡೀ ನಾಡಿನ ಉದ್ದಗಲಕ್ಕೆ ಸುಮಾರು 100 ಕುಟುಂಬಗಳಿಗೆ ಆ ಸಹಾಯವನ್ನು ಕೊಡಿಸುವಂಥ ಕೆಲಸ ಮಾಡಿದ್ವಿ. ಜೊತೆಗೆ ಯಾರ್ಯಾರು ಹಾಸ್ಪಿಟಲೈಸ್ ಆದರೂ ಅಥವಾ ಮಗದೊಂದು ಅವ್ರ ಸಂಕಷ್ಟದಲ್ಲಿದ್ದಾರೆ ಅಂಥ ಕುಟುಂಬಗಳಿಗೆ ನಿರಂತರವಾಗಿ ಸ್ಪಂದನೆ ಮಾಡುವಂಥ, ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂಥ ಸಂಘದಿಂದಲೂ ಸಹಾಯ, ಜೊತೆಗೆ ಸರ್ಕಾರದಿಂದಲೂ ಸಹಾಯ ಮಾಡುವಂಥ ಕೆಲಸವನ್ನು ನಾವು ನಿರಂತರ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಸರ್, ಕೆಲವೊಂದು ಪತ್ರಕರ್ತರು ತಮ್ಮ ಪತ್ರಕಾರಿತವನ್ನು ಬಿಸ್ನೆಸ್ ಆಗಿ ಅಳವಡಿಸ್ಕೊಂಡಿದ್ದಾರೆ. ಇಂಥವ್ರ ವಿರುದ್ಧ ಈ ಸಂಘಟನೆ ಏನು ಕ್ರಮ ಕೈಗೊಳ್ತಾ ಇದೆ ಸರ್? ಅಲ್ಲ, ಬಿಸ್ನೆಸ್ ಅಳವಡಿಸ್ಕೋಬಾರ್ದು ಅಂತೇಳಿ ನಿಲ್ಲಲ್ಲ. ಆದರೆ ಪತ್ರಿಕಾ ವೃತ್ತಿ ಅನ್ನೋದೊಂದಿದೆ, ಅದು ಧರ್ಮ ಅನ್ನೋದಿದೆ, ಅದನ್ನು ಯಾವತ್ತೂ ಕೈ ಬಿಡಬಾರ್ದು. ಈಗ ಆದಾಯನೇ ಇಲ್ಲದೆ ಇದ್ದರೆ ಪತ್ರಿಕೆ ಹೆಂಗೆ ನಡೆಸೋದು? ಆದಾಯ ಮೂಲ ಇರಬೇಕು, ಆದರೆ ಅದು ನ್ಯಾಯಬದ್ಧವಾಗಿರಬೇಕು, ಕ್ರಮಬದ್ಧವಾಗಿರಬೇಕು. ಆ ನಿಟ್ಟಿನಲ್ಲಿ ಹೆಜ್ಜೆ ನೀಡಬೇಕು. ಯಾವುದೋ ಕಾರಣಕ್ಕೆ ಕ್ರಿಮಿನಲ್ ಪತ್ರಕರ್ತರು ಒಳಗಡೆ ಬಂದಿದ್ದರೆ ಅಥವಾ ದಂಧೆ ಮಾಡುವಂಥ ಪತ್ರಕರ್ತರು ಒಳಗಡೆ ಬಂದಿದ್ದರೆ ಈ ಥರದಕ್ಕೆಲ್ಲಕ್ಕೂ ನಮ್ಮಲ್ಲಿ ಕಡಿವಾಣ ಇದೆ. ಅದಕ್ಕೆ ಸಂಬಂಧಪಟ್ಟ ಕ್ರಮಗಳೇನಿದೆ ಅದನ್ನು ನಾವು ನಿರಂತರ ತಗೊಳ್ತಾ ಇರ್ತೀವಿ.
ಸರ್ ಇದೀಗ ಮಹಿಳೆ ಪತ್ರಕರ್ತರಿಗೆ ಏನೆಲ್ಲ ಫೆಸಿಲಿಟಿ ಸಿಗ್ತಾ ಇದೆ ಸರ್? ಮಹಿಳಾ ಪತ್ರಕರ್ತರು, ನೀನು ಒಬ್ಬರು ಮಹಿಳೆಯಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೆ, ಭಾಳ ಸಂತೋಷ. ನಿನ್ನಂತೆ ಇನ್ನೊಂದಷ್ಟು ಜನ ಹೀಗೆ ಇದನ್ನು ಮೈಕರಿಗೆ ಹಿಡಿದು ಬಂದು ಪ್ರಶ್ನೆ ಕೇಳುವಂತೆ ಆಗಲಿ ಅಂತೇಳಿ ನಾನು ಆಶಯ ವ್ಯಕ್ತಪಡಿಸ್ತೀನಿ. ನಮ್ಮ ಅವಧಿಯಲ್ಲಿ ತುಂಬ ಜನ ಮಹಿಳೆಯರಿಗೆ ಆ ಥರದೊಂದು ಅವಕಾಶಗಳನ್ನು ಸುದ್ದಿ ಮನೆಯಲ್ಲಿ ಮತ್ತು ನಮ್ಮ ಸಂಘಟನೆಯಲ್ಲಿ ಕೊಟ್ಟಿದ್ದೇವೆ. ನಮ್ಮಲ್ಲೇ ಎಲೆಕ್ಟೆಡ್ ಅಧ್ಯಕ್ಷರಾಗಿದ್ದರು 2 ಬಾರಿ ನಮ್ಮ ಕೊಡಗಿನವರು, ಒಬ್ಬರು ಸವಿತಾ ರೈ ಅಂತೇಳಿ. ಈ ಬಾರಿ ನಾನು ಹುಬ್ಳಿ ಧಾರವಾಡಕ್ಕೆ ಹೋಗಿ ಬಂದೆ, ಅಲ್ಲಿ ಒಬ್ಬರು ಖಜಾಂಚಿಯಾಗಿ ಆಯ್ಕೆ ಆಗಿದ್ದಾರೆ, ಒಬ್ಬರು ಹೆಣ್ಮಗಳು. ಅದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಎಲ್ಲ ಹೆಣ್ಮಕ್ಳು ಈಗ ಸ್ಪರ್ಧಾತ್ಮಕವಾಗಿ ಮುಂದೆ ಬರ್ತಾ ಇದ್ದಾರೆ. ಅದರ ಆಚೆಗೂ ಕೂಡ ನಾವು ಎಲ್ಲೇ ಹೆಣ್ಮಕ್ಳು ಸ್ಪರ್ಧೆ ಮಾಡಿದರೂ ಅವರಿಗೆ ಒಂದು ಎಕ್ಸ್ಟ್ರಾ ವೇಟೇಜ್ ಕೊಟ್ಟು ಅವರಿಗೆ ಪ್ರಶಂಸೆ ಮಾಡುವಂಥ, ಹಾಗೆ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲೂ ಕೂಡ ಅವರಿಗೆ ಒಂದು ಕ್ರೈಟೀರಿಯಾವನ್ನು ಕ್ರಿಯೇಟ್ ಮಾಡಿ ಆದ್ಯತೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ನಿಮ್ಮ ಚಾನಲ್ಗೂ ಕೂಡ ಶುಭ ಹಾರೈಕೆಗಳು. ಕ್ಯಾಮ್ರಾಮ್ಯಾನ್ ಮಹೇಶ್ ಡಿಗೆ ಜೊತೆ ನಾನು ಪೂಜಾ, KP News 24/7 ಬೀದರ್.